ಆದ ನಂತರವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಒಂದೊಂದು ಕಡೆ ರಿವೀಲ್ ಆಗಬೇಕು, ಏನು ಫ್ಯಾಕ್ಟ್ ಆಗಿದೆ ಅದು ರಿವೀಲ್ ಆಗಬೇಕು ಅನ್ನೋಂಥದ್ದು ಕಡೆ, ಇನ್ನೊಂದು ಕಡೆ ಆ ಥರ ಪ್ರಶ್ನೆ ಮಾಡಿದ್ರೆ ಸೈನ್ಯವನ್ನೇ ಪ್ರಶ್ನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಈ ದೇಶದಲ್ಲಿ ಈ ರೀತಿ ಚರ್ಚೆಗಳಾಗ್ತಾನೆ ಇದೆ ಸರ್. ಯಾವುದೇ ಆಗಲಿ, ಎಲ್ಲಿವರೆಗೂ ಅಂಧಾಭಿಮಾನ ಇರುತ್ತೋ, ಭಾಷೆ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಅಲ್ಲಿವರೆಗೂ ಅದನ್ನು ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ. ಅದನ್ನು ಬಿಟ್ಟು ನಿಜವಾದ ಅವಶ್ಯಕತೆಗಳು, ನಿಜವಾದ ಸಮಸ್ಯೆಗಳೇನು, ಅಥವಾ ಏನೋ ಒಂದು ನಡೆದಿದೆ ಅಂದರೆ ಅದನ್ನು ಬಗೆಹರಿಸೋದಕ್ಕೆ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೀತಿ, ಈಗ ಅದನ್ನು ಬಗೆಹರಿಸೋದಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು ಹೊರತು ಅದು ರಾಜಕೀಯ ಲಾಭ ತೊಗೊಳೋದಕ್ಕೆ ಯಾವಾಗ ಬಿಟ್ಕೊಡ್ತೀವಿ ನಾವು ಅಂದರೆ ನಾವು ಅಂತರಾದಾಗ ಜಾಗೃತರಾಗಬೇಕು. ಈಗ ಅದರ ಸತ್ಯಾಂಶಗಳು ಹೊರಗೆ ಬರ್ತಾ ಇಲ್ಲ, ಯಾಕಂದರೆ ಹಿಂದೆ ಆಗಿರುವಂಥ ಘಟನೆಗಳಿಗೂ ಕೂಡ ಸತ್ಯಾಂಶಗಳು ಹೊರಗೆ ಬರ್ತಿಲ್ಲ ಎನ್ನುವಂಥದ್ದು ಕೆಲವರ. ಹೌದು, ಬಂದಿಲ್ಲ. ಯಾಕಂದರೆ ಈಗ ನೀವು ಇವರು ಅಲ್ಲಿಯ ಗವರ್ನರ್ ಯಾರು ಸತ್ಯಪಾಲ್ ಮಲಿಕ್ ಅವರು ಹೇಳಿದ ಅವರ ಆರೋಪಗಳು ಅಟ್ಲೀಸ್ಟ್ ಚರ್ಚೆಗೆ ಬರಬೇಕಲ್ಲ, ಚರ್ಚೆ ಆಗಬೇಕು, ಅದರ ಬಗ್ಗೆ ತನಿಖೆ ಆಗಬೇಕು. ಯಾವುದೂ ಆಗಲಿಲ್ಲ ಅಂದರೆ ಏನೋ ಇದೆ ಅಂತ ತಾನೇ ಅರ್ಥ. ಸೊ ಎಲ್ಲವಕ್ಕೂ ಪಾರದರ್ಶಕತೆ ಕಡಿಮೆ ಆಗ್ತಾ ಇದೆ. ನಿಮಗೆ ಗೊತ್ತು, ಪ್ರೆಸ್ ಇಂಡೆಕ್ಸ್ನಲ್ಲಿ ನಮ್ಮ ದೇಶ ಎಲ್ಲಿದೆ ಇವತ್ತು ನಿಂತಿದೆ ಅಂತ ಅಂದ್ಬಿಟ್ಟು. ಸೊ ಮಾಧ್ಯಮಗಳಿಗೆ ಒಂದು ದನಿ ಇಲ್ಲ, ದನಿ ಎತ್ತಿದ್ರೆ ಅವ್ರನ್ನ ಹುಟ್ಟಡಗಿಸೋ. ಯಾಕಂದರೆ ಇದರಲ್ಲೇ ಆಪರೇಷನ್ ಸಿಂಧೂರು ಆ್ಯಕ್ಚುಲಾಗಿ ಅಲ್ಲಿ ನಡೆದಿದ್ದಕ್ಕಿಂತ ಹೆಚ್ಚಿಗೆ ದೇಶದೊಳಗಡೆ ನಡೆಯಿತು. ನಮ್ಮ ಮಾಧ್ಯಮಗಳ ಹುಟ್ಟಡಗಿಸೋ ಬೇಕಾದಷ್ಟು ಕೆಲಸ ಆಯಿತು. 4 PM ಬಂದ್ ಮಾಡಿದ್ರು, ವೈರ್ ಮೇಲೆ ರೈಡ್ ಮಾಡ್ತೀವಿ ಅಂತಂದ್ರು. ಹೀಗೆ ಸೊ ದನಿಯನ್ನು ಅಡಗಿಸೋ ಪ್ರಯತ್ನ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವೀಕ್ ಆಗ್ತಾ ಇದೆ. ನಾವು ಡೆಮೋಕ್ರಸಿ ಇಂಡೆಕ್ಸ್ನಲ್ಲೂ ಎಲ್ಲೋ ಇದ್ದೀವಿ, ಡೆಮೋಕ್ರಸಿ ತಾಯಿ ಅಂತ ಹೇಳ್ಕೊಳ್ಳೋರು. ಸೊ ಪ್ರಶ್ನೆ ಕೇಳೋದು ಡೆಮೋಕ್ರಸಿಯ ಒಂದು ದೊಡ್ಡ ಲಕ್ಷಣ. ಸೊ ಪ್ರಶ್ನೆ ಕೇಳಬಾರ್ದು ಅಂತಂದರೆ ಡೆಮೋಕ್ರಸಿ ಸಾಯ್ತಾ ಇದೆ ಅಂತ. ಸೊ ನಾವೆಲ್ಲರೂ ಜನರೆಲ್ಲರೂ ಪ್ರಜಾಪ್ರಭುತ್ವ ಇರಬೇಕು ಅಂದರೆ ಪ್ರಜೆಗಳು ಯಾರು ಪ್ರಭುಗಳಾಗಿದೆಯೋ ಅವರೆಲ್ಲ ಎದ್ದು ನಿಂತ್ಕೊಳ್ಬೇಕು, ಕೇಳಬೇಕು. ಪ್ರಶ್ನೆ ನಿರಂತರ ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗ್ತಾ ಇಲ್ಲ ಸರ್, ಹಲವಾರು ವರ್ಷಗಳಿಂದ. ಉತ್ತರನ ಬಡಿದು ಕೇಳಬೇಕು. ನಾವು ಅದೇ ಅಂಧರಾಗ್ಬಿಟ್ಟು ಜಾತಿ ಧರ್ಮದ ಹೆಸರಲ್ಲಿ ಅಂಧರಾಗ್ಬಿಟ್ಟು ಬ್ಯಾಮಿಚ್ಕೊಂಡು ಕೂತ್ಕೊಂಡ್ಬಿಟ್ರೆ, ಈಗ ದೇಶದ ಹೆಸರಲ್ಲಿ ಅಂಧರಾಗ್ಬಿಟ್ಟು ಬ್ಯಾಮಿಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಚ್ಚೋದು ಗೊತ್ತು ಅವ್ರಿಗೆ. ರಾಜಕಾರಣಿಗಳು ಅದೇ ತಾನೇ ಮಾಡೋದು, ಮ್ಯಾನಿಪುಲೇಷನ್ ಮಾಡ್ತಾ ಇರ್ತಾರೆ. ಅದನ್ನು ದನಿ ಎತ್ತವ್ರು ನಾವು ದನಿ ಎತ್ತಿ ಕೇಳಬೇಕು. ಪ್ರಶ್ನೆಗೆ ಉತ್ತರ ಸಿಗೋ ತನಕ ಬಿಡಬಾರ್ದು, ಕೇಳಬೇಕು. ಭಾರತ ಸೇನೆಯನ್ನು ಕೂಡ ಈಗ ಒಂದು ರಾಜಕಾರಣ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಡೌಟೇ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ, ನೀವು ಪ್ರಧಾನಿಗಳು ಫೋಟೋ ನೋಡೋರಿಗೆ ಗೊತ್ತಾಗುತ್ತಲ್ಲ. ಆರ್ಮಿ ಯೂನಿಫಾರ್ಮಲ್ಲಿ ಹಾಕ್ಕೊಂಡು ಅವರು ಆಪರೇಷನ್ ಸಿಂಧೂರದ ಎಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳಕ್ಕಾಗತ್ತೋ ಅಷ್ಟು ತಗೊಳಕ್ಕೆ ಟ್ರೈ ಮಾಡ್ತಾರೆ. ಅವ್ರನ್ನ ಕುರೇಶಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಇವ್ರ ಮೇಲೆ ಹೂ ಹಾಕ್ಸ್ಕೊತಾ ಇದ್ದಾರೆ. ಇಲ್ಲಿದೆ ನಿಮಗೆ ಸೈನಿಕ ಮರ್ಯಾದೆ? ನೀವು ಫಸ್ಟು ಎಲ್ಲೆಲ್ಗೋ ಹೋಗುತ್ತೆ ಪ್ರಶ್ನೆಗೆ. ಬೇಸಿಕ್ ನೀವು ಅಗ್ನಿವೀರ್ನಂಥ ಒಂದು ಸ್ಕೀಮ್ ತಗೊಂಬಂದು ಜನಗಳು ಅಲ್ಲಿ ಕ್ಯಾಂಡಿಡೇಟ್ಗಳಿಗೆ ಅಪೋಸ್ ಮಾಡಿದಾಗಲೂ ಅವ್ರನ್ನೂ ಹುಟ್ಟಡಗಿಸ್ಬಿಟ್ರಿ. ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಕೆಲಸನೇ ಕೊಡಲ್ಲ ಅನ್ನೋ ಮಟ್ಟಕ್ಕೆ ಮಾಡೋದು. ಸೊ ದನಿ ಅಡಗಿಸೋ ಪ್ರಯತ್ನ ಆಗ್ತದೆ. ಎಲ್ಲಿವರೆಗೂ ನಾವು ಅಂಧಾಭಿಮಾನಿಗಳಾಗಿತ್ತು ಅಲ್ಲಿವರೆಗೂ ಇದೆಲ್ಲ ನಡೀತಾ ಇರುತ್ತೆ. ನಾವು ಜಾಗೃತರಾಗಬೇಕು. ಒಂದು ಕಡೆ ಸೇನೆಯಲ್ಲಿರುವಂಥ ಮುಸ್ಲಿಂ ಹೆಣ್ಣು ಮಗಳನ್ನೇ ಕೂಡ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ ಕುರೇಶಿ ಅವರು. ಅದೇ ಅಲ್ಲಿ ಮುಸ್ಲಿಂ ಹೆಣ್ಣುಮಗಳನ್ನು ಬಳಸಿದ್ದು ಅದು ಒಂದು ಸಿಂಬಲ್ ಆಫ್ ಸಾಲಿಡ್ಯಾರಿಟಿ ಆಗದೇನೆ ಅದನ್ನು ರಾಜಕೀಯ ಲಾಭಕ್ಕಾಗಿಯೇ ಬಳಸ್ಕೊಂಡ್ಬಿಟ್ರಲ್ಲ, ಅದೇ ದೊಡ್ಡ ದುರಂತ. ಅದು ಯಾವಾಗ ನಾನು ಮತ್ತೆ ಹೇಳ್ತೀನಿ, ನಾವು ಎಲ್ಲಿವರೆಗೂ ಅಂಧರಾಗಿರ್ತೀವೋ ಅಲ್ಲಿವರೆಗೂ ನಮ್ಮನ್ನು ಭಾಷೆ, ಜಾತಿ, ಧರ್ಮ, ದೇಶ ಇದರ ಹೆಸರಲ್ಲಿ ನಮ್ಮನ್ನು ಬಡಿದೆಬ್ಬಿಸಿ ನಮ್ಮನ್ನು ಬಳಸ್ಕೊಳ್ಳೋರಿದ್ದಾರೆ.